ವಿಜಯಪುರದಲ್ಲಿ ರೆಡ್ ಬರ್ಡ್ ಖಾಸಗಿ ವಿಮಾನ ಪತನವಾಗಿದೆ. ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಇಬ್ಬರು ಪ್ರಯಾಣಿಕರಿದ್ದ ಖಾಸಗಿ ವಿಮಾನ ಪತನವಾಗಿದ್ದು, ಲಘು ವಿಮಾನದಲ್ಲಿದ್ದ ಇಬ್ಬರಿಗೆ ಗಾಯ ಆಗಿದೆ. ದೊಡ್ಡ ದುರಂತ ತಪ್ಪಿದೆ. 108 ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಬಬಲೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ವಿಜಯಪುರದಲ್ಲಿ ರೆಡ್ ಬರ್ಡ್ ಖಾಸಗಿ ವಿಮಾನ ಪತನ ಆಗಿದೆ. ಆ ವಿಮಾನದಲ್ಲಿ ಇಬ್ಬರು ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ವಿಮಾನ ಪತನವಾಗಿದ್ದು ಒಳಗಿದ್ದಂತ ಪ್ರಯಾಣಿಕರಿಗೆ ಗಾಯ ಆಗಿದೆ. ಆದ್ರೆ ಭಾರಿ ದುರಂತ ತಪ್ಪಿದೆ. ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಸದ್ಯ ಅವರಿಬ್ಬರನ್ನ ಕೂಡ 108 ವಿಮಾನದ ಮೂಲಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಬಲೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಲಘು ವಿಮಾನ ಆಗಿತ್ತು ಇದು. ಇಬ್ಬರು ಪ್ರಯಾಣಿಕರು ಇದ್ರು. ಈ ಸಂದರ್ಭದಲ್ಲಿ ಪತನ ಆಗಿದೆ. ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ವಿಮಾನ ಪತನ ದುರಂತಗಳು ಜಾಸ್ತಿ ಆಗ್ತಾ ಇದೆ. ಈಗ ವಿಜಯಪುರದಲ್ಲೂ ಕೂಡ ರೆಡ್ ಬರ್ಡ್ ಖಾಸಗಿ ವಿಮಾನ ಪತನ ಆಗಿದೆ. ಇಬ್ಬರು ಪ್ರಯಾಣಿಸ್ತಾ ಇದ್ರು ಈ ವಿಮಾನದಲ್ಲಿ. ಏನೂ ಆಗಿಲ್ಲ ಅವ್ರಿಗೆ. ಅಷ್ಟಕ್ಕೂ ವಿಮಾನ ಪತನಕ್ಕೆ ಕಾರಣ ಏನು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಇಬ್ಬರು ಪ್ರಯಾಣಿಸ್ತಾ ಇದ್ರು. ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿ ವಿಮಾನ ಪತನ ಆಗಿದ್ದು ಇಬ್ಬರು ಪ್ರಯಾಣಿಕರಿಗೆ ಗಾಯ ಆಗಿದೆ. ಸದ್ಯ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 108 ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಷ್ಟಕ್ಕೂ ವಿಮಾನ ಪತನಕ್ಕೆ ಕಾರಣ ಏನು ಇಲ್ಲಿವರೆಗೂ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿದ್ದಾರೆ. ಅಲ್ಲಿದ್ದಂತ ಸ್ಥಳೀಯರು ವಿಮಾನದಲ್ಲಿದ್ದಂತ ಪ್ರಯಾಣಿಕರನ್ನ ರಕ್ಷಣೆ ಮಾಡುವ ಕಾರ್ಯ ಮಾಡಿದ್ದಾರೆ. ಖಾಸಗಿ ವಿಮಾನ ಇತ್ತು. ಇಬ್ಬರು ಪ್ರಯಾಣಿಸ್ತಾ ಇದ್ರು. ವಿಮಾನದ ಮುಂಭಾಗ ಸಂಪೂರ್ಣ ಚಕಮಗೊಂಡಿದೆ. ಏನೂ ಆಗಿಲ್ಲ ಅವ್ರಿಗೆ. ವಿಜಯಪುರದ ರೆಡ್ ಬರ್ಡ್ ಖಾಸಗಿ ವಿಮಾನ ಪತನ. ಬಬಲೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಅಷ್ಟಕ್ಕೂ ಇದರಲ್ಲಿದ್ದಂತ ಪ್ರಯಾಣಿಕರು ಎಲ್ಲಿಗೆ ಪ್ರಯಾಣಿಸ್ತಾ ಇದ್ರು ಈ ಬಗ್ಗೆ ಇನ್ನೂ ಡೀಟೇಲ್ಸ್ ಬರಬೇಕು. ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.